ನಾವು ಹಲವು ಸಿನಿಮಾಗಳನ್ನು ಮಾಡುತ್ತೇವೆ, ಆದರೆ ಕೆಲವು ಸಿನಿಮಾಗಳು ಮಾತ್ರ ನಮ್ಮಲ್ಲಿ ಸಿನಿಮಾದ ಮೇಲಿನ ಪ್ರೀತಿಯನ್ನು ಮತ್ತೆ ನೆನಪಿಸುತ್ತದೆ. ಟಾಕ್ಸಿಕ್ ಅಂತಹ ಒಂದು ವಿಶೇಷ ಪ್ರಯಾಣವಾಗಿದೆ. ಸಿನಿಮಾ ಕಾನ್ನಲ್ಲಿ ಈ ಸಿನಿಮಾವನ್ನು ಪ್ರದರ್ಶಿಸಿದಾಗ ವಿಶ್ವಾದ್ಯಂತ ಬಂದ ಅದ್ಭುತ ಪ್ರತಿಕ್ರಿಯೆ ನಮಗೆ ಒಂದು ವಿಶೇಷ ಮತ್ತೊಮ್ಮೆ ಖಚಿತಪಡಿಸಿತು. ಈ ಸಿನಿಮಾ ತನ್ನ ಸಂಪೂರ್ಣ ಶಕ್ತಿಯನ್ನು ಜಗತ್ತಿನಾದ್ಯಂತ ತಲುಪಿಸಬೇಕು. ಈಗ ಟಾಕ್ಸಿಕ್ ಸಿನಿಮಾ ಸಂಪೂರ್ಣವಾಗಿ ಮುಗಿದಿದೆ. ನಾವು ಜಾಗತಿಕ ಮಟ್ಟದಲ್ಲಿ ವಿತರಣೆಗೆ ವ್ಯವಸ್ಥೆ ಮಾಡುತ್ತಿದ್ದೇವೆ. ಈ ಕಾರಣದಿಂದಾಗಿ ನಮ್ಮ ಬಿಡುಗಡೆ ದಿನಾಂಕವನ್ನು ಸ್ವಲ್ಪ ಬದಲಾಯಿಸುವ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಮೊದಲು ಹೇಳಿದಂತೆ ಜೂನ್ 4ರಂದು ಸಿನಿಮಾ ಬಿಡುಗಡೆಯಾಗುವುದಿಲ್ಲ. ಬದಲಿಗೆ ನಂತರ ಒಂದು ಸೂಕ್ತ ಜಾಗತಿಕ ದಿನಾಂಕದಲ್ಲಿ ಬಿಡುಗಡೆಯಾಗುತ್ತದೆ. ಬೇಗನೆ ಟಾಕ್ಸಿಕ್ ಚಿತ್ರಮಂದಿರಗಳಲ್ಲಿ ಬರುತ್ತದೆ. ಈಗ ಭಾರತೀಯ ಸಿನಿಮಾ ಜಾಗತಿಕ ಮಟ್ಟದಲ್ಲಿ ತನ್ನ ಗುರುತನ್ನು ಮೂಡಿಸುತ್ತಿದೆ. ಇಂತಹ ಸಮಯದಲ್ಲಿ ನಾವು ಪ್ರತಿಯೊಬ್ಬರೂ ಇನ್ನಷ್ಟು ಉತ್ತಮ ಮಾಡಬೇಕಾದ ಹೊಣೆಗಾರಿಕೆ ಇದೆ. ನಟ ಮತ್ತು ನಿರ್ಮಾಪಕರಾಗಿ ನಾನು ಈ ಅವಕಾಶವನ್ನು ನಮ್ಮ ಭಾರತೀಯ ಸಿನಿಮಾಗೆ ನನ್ನ ಕೊಡುಗೆ ನೀಡಲು ಬಯಸುತ್ತೇನೆ. ನಮ್ಮ ಸಿನಿಮಾ ವಿಶ್ವದ ಎಲ್ಲರಿಗೂ ತಲುಪಿ ಅದಕ್ಕೆ ತಕ್ಕ ಪರಿಣಾಮ ಮೂಡಿಸುವಂತೆ ನಾವು ಸಮಯ ತೆಗೆದುಕೊಳ್ಳುತ್ತಿದ್ದೇವೆ. ಈ ಪ್ರಯಾಣದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ನೀಡಿದ ಬೆಂಬಲ ನನ್ನ ಜೊತೆಗಿದೆ. ಅದಕ್ಕಾಗಿ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ. ಕೆಲವು ಕಥೆಗಳು ಸಹನೆಯನ್ನು ಕೇಳುತ್ತವೆ, ಕೆಲವು ಪ್ರಯಾಣಗಳನ್ನು ಅದನ್ನು ಬೇಡುತ್ತವೆ. ನಾವು ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಸಂಭ್ರಮಿಸುವ ತಕ್ಕಂತಹ ಸಿನಿಮಾವನ್ನು ನೀಡುತ್ತೇವೆ. ಇದು ಭಾರತೀಯ ಸಿನಿಮಾದ ಹೆಮ್ಮೆ ಆಗುವಂತಹ ಸಿನಿಮಾ.